ನಮ್ ಶಿವಣ್ಣ ನಮ್ ಶಿವಣ್ಣ ನಮ್ ಶಿವಣ್ಣ ಇಷ್ಟಪಟ್ಟಿರೋ ವ್ಯಕ್ತಿ. ನಮ್ ಶಿವಣ್ಣ ಇಷ್ಟಪಟ್ಟಿರೋ ವ್ಯಕ್ತಿ. ಆಹಾ ಗಿಲ್ಲಿ 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 ವಿಲನ್ ಮೂವಿಲಿ ನಮ್ಮ ಪ್ರೇಮ ಅವರು ಒಂದು ಲಿರಿಕ್ಸ್ ಬರ್ತೀರ, ನಿನ್ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರೋ, ನಂಬರ್ಗಳೇ ಲೆಕ್ಕ ಇಲ್ಲಣ್ಣ, ನಮ್ಮ ಶಿವಣ್ಣಗೆ ಲೆಕ್ಕ ಇಲ್ಲ. ಇದೇ ರಾಜ್ಕುಮಾರ್ ಅವರು ಶಿವಣ್ಣನ ಫಸ್ಟ್ ಫಿಲ್ಮಲ್ಲಿ ಕೇಳಿದ್ರಂತೆ, ಅವರು ರಾಜ್ಕುಮಾರ್ ಮಗ ಆದ್ರು. ರಾಜ್ಕುಮಾರ್ ಹೇಳಿದ್ರು, ನೀನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿ ಆ್ಯಕ್ಟಿಂಗ್ ಕಲ್ತಮ್ಮ ಅಂತ. ನಮ್ಮ ರಾಜ್ಬಿ ಶೆಟ್ಟಿ ಅವ್ರು ಹೇಳಿದ್ದಾರೆ, ಯಾವತ್ತೂ ತುಂಬಿದ ಕೂಡ ತುಳ್ಕಲ್ಲ, ಯಾವತ್ತಿದ್ರು ನಮ್ಮ ಭಾಷೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತಂದೆ. ಜೈ ಅಪ್ಪು, ಜೈ ಶಿವಣ್ಣ. ಸೊ ಆಲ್ಮೋಸ್ಟ್ 45 ಡೇಸ್ ಮುಂಚೆನೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ, ಅಲ್ಲಿಗೆ ಇಲ್ಲಿಗೆ ಸಿಂಕ್ ಮಾಡಬೇಕು ಅಂತ. ಸೊ 45 ಡೇಸಿಂದ 45 ಮೂವಿ ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿ ವೈಟ್ ಫೀಲ್ಡಿಂದ ಬಂದಿದ್ದೀನಿ. ಸೊ ಇಷ್ಟು ಲೇಟ್ ಆದ್ರೂ ಒಂದು ಹುಡುಗಿ ಒಬ್ಬಳೇ ಬಂದಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಬೋದು. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಶಿವಣ್ಣ. ಆ್ಯಂಡ್ ಉಪಿ ಸರ್ಸ್ ಡೈರೆಕ್ಷನ್ ಆಗಿರ್ಬೋದು, ಅವರ ಡೈಲಾಗ್ಸ್ ಆಗಿರ್ಬೋದು, ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಷ್ಟೇ ಇಲ್ಲ. ಸೊ ಆ್ಯಂಡ್ ಆ 11 ಅವತಾರಗಳ ಬಗ್ಗೆ ಅಂತೂ ಲೈಕ್ ಎವ್ರಿ ಮಿನಿಟ್ ವಾಸ್ ಅ ಗೂಸ್ ಬಂಪ್ಸ್. ಆ ಲಾಸ್ಟ್ 20 ಮಿನಿಟ್ಸ್ ಏನಿದೆ ಅದನ್ನಂತೂ. ಸೊ ನಾಳೆ ಪ್ರತಿಯೊಬ್ಬರೂ ಅಷ್ಟೇ ಫ್ಯಾಮಿಲಿ ಬಂದು ಮೂವಿನ ದಯವಿಟ್ಟು ಥಿಯೇಟರ್ಸಲ್ಲೇ ನೋಡಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಐ ಜಸ್ಟ್ ಟೆಲ್ ಒನ್ ಥಿಂಗ್, ಸೊ ಮೂವಿ ಸೂಪರ್, ಯು ಮಸ್ಟ್ ವಾಚ್ ಇಟ್. ಥ್ಯಾಂಕ್ ಯು. ನೀವು ಫ್ಯಾನ್ ಆಗಿ ಯಾವ ಒಂದು ಎಲಿಮೆಂಟ್ಸ್ನ ತುಂಬ ಎಂಜಾಯ್ ಮಾಡ್ತಿದ್ದೀರಿ ಸೀಸನ್ ಕೂತ್ಕೊಂಡು? ಮೇನ್ ಇಂಟರ್ವೆಲ್ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ನಾನು ದೊಡ್ಡ ಶಿವಣ್ಣ ಫ್ಯಾನ್, ವೆರಿ ಹ್ಯೂಜ್ ಶಿವಣ್ಣ ಫ್ಯಾನ್ ನಾನು. ಸೊ ಮಫ್ತಿ ಫಿಲಮ್ ನೋಡ್ಕೊಂಡು ಬಂದಿದ್ದೀವಿ, ಟಗರು ಎಲ್ಲ, ಐ ಮೀನ್ ಹಳೆ ಕಾಲದ ಫಿಲಮ್ಸೂ ಅಷ್ಟೇ. ಬಟ್ ಇಲ್ಲಿ ಒಂದು ಇಂಟರ್ವೆಲ್ ಟೈಮಲ್ಲಿ ಆ ಸುಬ್ರಹ್ಮಣ್ಯ ಸ್ವಾಮಿ ಬಂದಾಗ ಶಿವಣ್ಣನ ತೋರಿಸ್ಕೊಡ್ತಾರಲ್ವ, ದಟ್ ವಾಸ್ ಲೈಕ್ ಗೂಸ್ ಬಂಪ್ಸ್ ಮೂಮೆಂಟ್. ಆ್ಯಂಡ್ 11 ಅವತಾರಗಳು ಹೇಳಿದೆ. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಶಿವಣ್ಣನ ತೋರಿಸಿರೋದಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಆ CGಯಲ್ಲಿ ಅದು ತೋರಿಸಿದಾರಲ್ವ, ನಂದಿನ ಇದೆಲ್ಲ, ಸೊ ತುಂಬ ಚೆನ್ನಾಗಿದೆ. ಐ ಜಸ್ಟ್ ಲವ್ಡ್ ವಾಚಿಂಗ್ ಶಿವಣ್ಣ ಆನ್ ಸ್ಕ್ರೀನ್. ರಿಲೀಸು ಬಿಫೋರು ಹಿಂದೆ ದಿನ ನೋಡಿದ್ದೀರಿ, ಸೊ ಅದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀರಿ ಇವತ್ತು ಅಂತ? ಅಂದರೆ ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡೋ ನಿಮಗೆ ಗೊತ್ತಾಗ್ಬಿಟ್ಟಿರ್ತದೆ ಯಾವ ರೀತಿ ಸಿನಿಮಾ ಇದೆ, ಯಾವ ರೀತಿ ನಾವು ಸಂತೋಷವಾಗಿದ್ದೀವಿ, ಯಾವ ರೀತಿ ನಾವು ಸಂತೋಷನ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ನಿಮಗೆ ಈಗಾಗಲೇ ಅರಿವಾಗಿರುತ್ತೆ. ನೆನ್ನೆನೇ ಸಿನಿಮಾ ನೋಡಿದ ಪತ್ರಕರ್ತರ ಮಿತ್ರರು ಹೇಳಿದ್ರು ಸೂಪರಾಗಿದೆ ಸಿನಿಮಾ ಅಂತ. ಆದರೆ ನಾವು ನೋಡೋ ಗಂಟ ಅದೊಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ವ, ಯಾರೇನು ಹೇಳಿದ್ರು ಸಿನಿಮಾ ನೋಡಲೇಬೇಕು ಅಂತ. ಅದು ನಿಜ ಆಯಿತು, ಇವತ್ತು ಖಂಡಿತ ನಿಜ ಆಯಿತು. ಸಿಂಪಲ್ಲಾಗಿ ಜೀವನದ ಮೌಲ್ಯಗಳನ್ನ ಹೇಗೆ ನಾವು ಕಳ್ಕೊತಾ ಇದ್ದೀವಿ, ಆಧುನಿಕ ಯುಗದಲ್ಲಿ ಏನೇನೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ, ನಮ್ಮನ್ನ ಹಳೆ ಸಂಪ್ರದಾಯಗಳೆಲ್ಲ ಮರಿತಾ ಇದ್ದೀವಿ. ಅದನ್ನು ಆನ್ಲೈನಲ್ಲಿ ಅರ್ಜುನ್ ಜನ್ಯ ಅವರು ಸಖತ್ತಾಗಿ ಹೇಳಿದ್ದಾರೆ. ಅದರಲ್ಲಂತೂ ಶಿವಣ್ಣ ಎಂಟ್ರಿ ಆದಮೇಲಂತೂ ನಮ್ಮದು ಎನರ್ಜಿನೇ ಡಬಲ್ ಆಗೋಯ್ತು ಬಿಡಿ. ಅದು ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಶಿವಣ್ಣ. ನಿಜವಾಗ್ಲೂ ಅವ್ರು ಮೀರ್ಸೋಕ್ಕೆ ಅವರೇ ಸಾಟಿ ಹೊರತು ಇನ್ಯಾರೂ ಸಾಧ್ಯನೇ ಇಲ್ಲ ಇಂಡಸ್ಟ್ರಿಲಿ, ಇವಾಗಿರೋ ಪ್ರೆಸೆಂಟ್ ಇಂಡಸ್ಟ್ರಿಲಿ. ನಿಜವಾಗ್ಲೂ ಆ ಯಪ್ಪಂಗೆ ಇಲ್ಲಿಂದ ಕೋಟಿ ನಮ್ಮನ್ನ, ನಿಜವಾಗ್ಲೂ ನಾವೆಲ್ಲ ರಾಜವಂಶದ ಅಭಿಮಾನಿಗಳಿಂದ ಯಪ್ಪನಿಗೆ ಪಾದಕ್ಕೆ ಇಲ್ಲಿಂದನೇ ದೊಡ್ಡ ನಮಸ್ಕಾರ. ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಖುಷಿಯಾಗೋ ಶಿವಣ್ಣ, ನೀವು 100 ವರ್ಷ ಬದುಕಬೇಕು, ಚಿತ್ರರಂಗದಲ್ಲಿ 250 ಸಿನಿಮಾ ಮಾಡಲೇಬೇಕು ಅಂತ ಎಲ್ಲ ಅಭಿಮಾನಿಗಳ ಪರವಾಗಿ ನಾವು ಇವತ್ತು ನಮಗೆ ಆ ಥರ ಎನರ್ಜಿ ಬಂದಿದೆ ಈ ಸಿನಿಮಾ ನೋಡಿ. ನೀವು ಚಿರಯುವಕ, ಯಾವಾಗಲೂ ಎವರ್ಗ್ರೀನ್ ಹೀರೋ ನೀವು ಕನ್ನಡಕ್ಕೆ ಇರಲಿ, ನಮ್ಮ ಆಸೆ ಅದು. ಬಿಡ್ರಿ ಅಪ್ಪನ ರೆಕಾರ್ಡ್ ಮಗ ಬಿಡ್ರಿ, ಅದೇ ರೆಕಾರ್ಡ್ ಅಲ್ವಾ, ಮತ್ತೆ ಇನ್ನೇನು ಹೇಳ್ಬೇಕು ನಾವು? ಸರ್ ಇವಾಗ ಇಲ್ಲಿ ಸಿನಿಮಾದಲ್ಲಿ ಒಬ್ರು ಉಪೇಂದ್ರ ಸರ್ ಇದ್ದಾರೆ, ಹೌದು, ಶಿವಣ್ಣ ಇದ್ದಾರೆ, ಇಬ್ರು ಸ್ಟಾರ್ಗಳಿದ್ದಾರೆ. ಇಬ್ರು ಒಂದು ನಟನ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಯಾವ ರೀತಿ ಥ್ರಿಲ್ ಆಗಿ ಇತ್ತಂತದ್ದು? ಯಾಕೆ ಇಂದ್ಲ ಸಿನಿಮಾಗಳೆಲ್ಲ ಇಷ್ಟನ್ನೇ ರೆಕಾರ್ಡ್ ಮಾಡಿರೋದು. ಅವರೆಲ್ಲ ಕಾಂಬಿನೇಷನ್, ಡೈರೆಕ್ಷನ್ ಕಾಂಬಿನೇಷನ್ ಆಗಿರ್ಬೋದು, ಅವ್ರ ಜೊತೆಲಿ ನಡೆಸೋದಿರ್ಬೋದು. ಓಮು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸ ಆಗ್ಬಿಟ್ಟಿದೆ. ಪ್ರೀಸೇ ಬಂತು, ಇನ್ನೂ ಅನೇಕ ಚಿತ್ರ ಅವ್ರ ಜೊತೆ ಆದರೆ ಸಾಕು, ಒಂದು ಮ್ಯಾಜಿಕ್ ಆಗುತ್ತೆ. ಇದರಲ್ಲಂತೂ ಎಕ್ಸ್ಟ್ರಾರ್ಡನರಿ ಬಿಡಿ, ನೆಕ್ಸ್ಟ್ ಲೆವೆಲಲ್ಲಿ ತೋರಿಸಿದ್ರೆ ವಿಜುವಲ್ ಎಫೆಕ್ಟ್ ಎಲ್ಲ. ಈಗಿನ ನಾವು ಹೇಳ್ತಾ ಇಲ್ವಾ, ಯಾವ ಇಂಗ್ಲೀಷ್ ಸಿನಿಮಾನೂ ಈ ಮುಂದೆ ಏನಿಲ್ಲ. ಬನ್ನಿ ಕನ್ನಡ ಸಿನಿಮಾ ನೋಡಿ, ಈ ಥರ ಸಿನಿಮಾಗಳು ನೋಡಿ. ಅಂದರೆ ಎಲ್ಲ ರೀತಿಯಲ್ಲೂ ಒಂದು ಜೀವನದ ಮೌಲ್ಯನ ಹೇಳ್ಕೊಟ್ಬಿಟ್ಟಿದ್ದಾರೆ ಅರ್ಜುನ್ ಜನ್ಯ ಅವರು. ಫಾಸ್ಟ್ ದುನಿಯಾದಲ್ಲಿ ನಾವು ಏನೆಲ್ಲ ಹಾಳಾಗ್ತಾ ಇದ್ದೀವಿ, ಏನೆಲ್ಲ ನಾವು ಈ ಟೆಕ್ನಾಲಜಿ ಇಂಪ್ರೂವ್ ಆದಾಗಲಿಂದ ಏನೆಲ್ಲ ಹೇಳಿಲ್ಲ ನೀವು, ಹಳೆಯದೆಲ್ಲ ನಾವು ಮರೆತು ಬಿಡ್ತಾ ಇದ್ದೀವಿ. ಒಂದು ದೈವ ಭಕ್ತಿ ಇರ್ಬೋದು, ಮತ್ತೊಂದು ಬರೀ ತಂದೆ ತಾಯಿ ವ್ಯಾಲ್ಯೂ ಇರ್ಬೋದು, ಎಲ್ಲ ಮರೆತುಬಿಟ್ಟು ಬರೀ ಫೋನು ಅದೆಲ್ಲ ಮರೆತುಬಿಟ್ಟು ಇದೆ. ನಡೆ ಅವಘಡಗಳೆಲ್ಲ ಇವಾಗ ಫೋನೇ ಒಂದು ಕಾರಣ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಹೆಲ್ಮೆಟ್ ಹಾಕಬೇಕು ಅನ್ನೋದು ಹೇಳಿದ್ದಾರೆ. ನಿಜವಾಗ್ಲೂ ಜೀವನದ ಮೌಲ್ಯನೇ ತಿಳಿಸ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ದೇವ್ರ ರೂಪನೇ ನೋಡಿದಾಗ ಶಿವಣ್ಣನಂತೂ ಅಪ್ಪ ಕ್ಲೈಮ್ಯಾಕ್ಸ್ ಶಿವ ತಾಂಡವನೇ. ಯಾರೋ ಹೇಳಿದ್ರು ಸಿನಿಮಾಕ್ಕೆ 45 ಇಡಬಾರ್ದು, ಶಿವ ತಾಂಡವ ಅಂತ ಇಡಬೇಕಾಗಿತ್ತು ಅಂತ. ಅದು ನಿಜ. ಅದು ಶಿವಣ್ಣನ ಕ್ಲೈಮ್ಯಾಕ್ಸ್ ನೋಡಬೇಕು.
ಎಲ್ಲ ಸಿನಿಮಾ ಎಲ್ಲ ಕನ್ನಡ ಸಿನಿಮಾ ಪ್ರೀತಿಸಿ ಅಪ್ಪು ಬಾಸ್ ಹೇಳಿದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರೋಕೆ ನಾವು ಒಂದೇ ಇಲ್ಲಿ ನಾವು ಯಾರನ್ನೂ ಬೈಯೋಕ್ಕೂ ಹೋಗಲ್ಲ ತೆಗಳಕ್ಕೂ ಹೋಗಲ್ಲ. ನಾವೆಲ್ಲ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಪ್ರೀತಿಸ್ತೀವಿ. ಅದೇ ಥರ ಎಲ್ಲ ಆಗಿಬಿಟ್ರೆ ಯಾವ ಸ್ಟಾರ್ ವಾರು ಇರಲ್ಲ, ಯಾವ ಬದನೆಕಾಯಿ ಇರಲ್ಲ. ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಷ್ಟೇ. ನಾವು ರಾಜವಂಶವ್ರು ಅಷ್ಟೇ ಕೇಳೋದು, ನಾವು ಯಾರ ತಂಟೆಗೂ ಹೋಗಲ್ಲ. ನಮ್ಮಿರೋ ಸಿನಿಮಾ ನಾವು ಎತ್ತಿ ಮೆರೆಸ್ತೀವಿ, ಬೇರೆಯವರಿರೋ ಸಿನಿಮಾನು ಆರಾಮಾಗಿ ನೋಡ್ತೀವಿ. ಆ ಥರ ನಮ್ಮದು. ಮನೆ ದೇವರು ಹೆಂಗೆ ನಾವು ಮನೆ ದೇವ್ರು ಎಲ್ಲಿ ಬೇಕಾದ್ರೂ ಹೋಗ್ತೀವಿ, ಬೇರೆ ದೇವ್ರಿಗೂ ಕೈ ಮುಗಿತೀವಿ. ಆ ಥರ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಹೀರೋಗಳು ದೇವ್ರುಗಳೇ, ಎಲ್ಲಾದರೂ ಕೈ ಮುಗಿತೀವಿ. ನಮ್ಮ ಮನೆ ದೇವ್ರನ್ನ ಮೆರೆಸ್ತೀವಿ ಅಷ್ಟೇ ಅಷ್ಟೇ. ಮತ್ತೆ ಇನ್ನೊಂದು ಸೊ ಇವತ್ತು 45 ಮೂವಿ ಫ್ಯಾನ್ಸ್ ಸೆಲೆಬ್ರಿಟಿ ಪ್ರೀಮಿಯರ್ ಆಯಿತು. ತುಂಬ ಖುಷಿ ಆಯಿತು ಬಂದು. ಶಿವಣ್ಣ ಸರ್ ಮೂವೀಸ್ ಅಂದ್ರೇ ಖುಷಿ. 45 ಎಸ್ಪೆಷಲಿ ಏನಂದರೆ ಶಿವಣ್ಣ ಸರ್ನ ಒಂದಷ್ಟು ಗೆಟಪ್ಪಲ್ಲಿ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಫಸ್ಟ್ ಹಾಫಲ್ಲಿ ರಾಜ್ಬಿ ಶೆಟ್ಟಿ ಸರ್ ಮತ್ತು ಉಪೇಂದ್ರ ಸರ್ ಕಾಂಬಿನೇಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅವರಿಬ್ಬರನ್ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಸೀನ್ಸ್ ಕೂಡ ನೋಡಿದಾಗ ಅವರಿಬ್ಬರು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಉಪೇಂದ್ರ ಸರ್ ಫ್ಯಾನ್ಸ್ಗಂತೂ ಇಟ್ಸ್ ಕಂಪ್ಲೀಟ್ ಟ್ರೀಟ್ ಅಂತಲೇ ಹೇಳ್ಬೋದು. ಸರ್ನ ಒಂದು ಡಿಫ್ರೆಂಟ್ ಗೆಟಪ್ಪಲ್ಲಿ ನೋಡ್ತಾ ಇದ್ದೀವಿ ನಾವು. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಕಂಪ್ಲೀಟ್ ಶಿವಣ್ಣ ಸರ್ದೇ ಇತ್ತು. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಶಿವಣ್ಣ ಸರ್ನ ಅಷ್ಟೊಂದು ಗೆಟಪ್ಪಲ್ಲಿ ನೋಡಿ ತುಂಬ ಖುಷಿ ಆಯಿತು. ಅವ್ರನ್ನ ಏನು ಲಾಸ್ಟಲ್ಲಿ ಅವರು ಶಿವಪ್ಪ ಕ್ಯಾರೆಕ್ಟರ್ ಮಾಡಿರೋದ್ರೆ ಲಾಸ್ಟ್ ಶಿವಣ್ಣ ಶಿವರಾಜ್ ಕುಮಾರ್ ಸರ್ ಶಿವ ರೂಪ ತೊಗೊಂಡಾಗ ಅಂತೂ ದೇವ್ರನ್ನೇ ನೋಡಿದಷ್ಟು ಖುಷಿ ಆಯಿತು. ಆ್ಯಂಡ್ ಅಲ್ಲಿರೋ ಫ್ಯಾನ್ಸ್ ಅವ್ರನ್ನ ಅಲ್ಲಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಪ್ರತಿಯೊಂದು ನೋಡಿ. ಈ ಥರ ಫಸ್ಟ್ ಟೈಮ್ ನಾನು ಸೆಲೆಬ್ರಿಟಿ ಫ್ಯಾನ್ ಶೋಗೆ ಬಂದಿದ್ದು. ಶಿವಣ್ಣ ಸರ್ ಮೂವಿ ನೋಡಿರೋದಕ್ಕೆ ತುಂಬ ಖುಷಿ ಆಯಿತು. ಸೊ ನಾಳೆ ರಿಲೀಸ್ ಆಗ್ತಾ ಇದೆ ಮೂವಿ, ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ.